ವಾಹನ ಸವಾರನೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಮಹಿಳಾ ಪೊಲೀಸ್ ಸಿಬ್ಬಂದಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಮಂಗಳವಾರ ಖಾನಾಪುರ ತಾಲೂಕಿನಲ್ಲಿ ವಾಹನ ಸವಾರನಿಗೆ ಒತ್ತಾಯಪೂರ್ವಕವಾಗಿ ವಾಹನವನ್ನ ಹಿಡಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲೇ ಸಾರ್ವಜನಿಕವಾಗಿ ಹಲ್ಲೆ ಮಾಡಲು ಮುಂದಾಗಿದ್ರು ಎನ್ನುವ ಆರೋಪ ಮಹಿಳಾ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಬಂದಿದೆ. ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರು ಜನಸ್ನೇಹಿ ಪೊಲೀಸ್ ಆಡಳಿತ ನೀಡುವಲ್ಲಿ ಶ್ರಮಿಸುತ್ತಿದ್ದರೆ ಇತ್ತ ಕೆಳಮಟ್ಟದ ಇಂಥ ಸಿಬ್ಬಂದಿಗಳು ಸಾರ್ವಜನಿಕರಿಗೆ ನಡು ರಸ್ತೆಯಲ್ಲಿ ವಯಸ್ಸಿಗೂ ಗೌರವ ಕೊಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪವನ್ನು ಸ್ಥಳೀಯರು ಮಾಡಿದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ತವ್ರಿ, ನೀವು ಬೇಯೋದಿಗೆ ಬೇರೀಗ ನಿಮ್ಮ ಮುಕ್ಕಳಿ ಆಡ್ತಕ್ಕಂದ್ರೆ ಮಾತು ನಿಮ್ಮ ಇವು ಕರಸ್ರಿ, ಯಾರ್ಯಾರು ಕಳಿಸ್ತಾರೆ ಕರಸ್ ನೋಡ್ರಿ. ನಾವೇನು ನಿಮ್ಗೆ ಹಂಗ ಆಡ್ಸತ್ತು? ಹಾಂ ನಡ್ರಿ. ಯಾವ ಇದ್ರ ಮೇಲೆ ಸೆಕ್ಷನ್ ಮೇಲೆ ಹೋಯ್ತೀರಿ ಅದನ್ನೆಲ್ಲ ಹೇಳ್ರಿ, ನಿಮ್ಮ ಬ್ಯಾಚ್ ನಂಬರ್ ಹೇಳ್ರಿ, ಎಲ್ಲ ಇದನ್ನ ಮಾಡ್ರಿ. ಮಾತಾಡೋ ರೀತಿ ಈಗ ಅಲ್ಲಿ ನೋಡೋಣ ತೋರಿ, ಇಲ್ಲಿ ಬರ್ರಿ ನೀವು ಏನ್ರಿ ಮೊಬೈಲ್ ಇಡೋ ಇದನ್ನ ಅಧಿಕಾರಿ ಏನ್ ಮಾತಾಡ್ತಾವ್ರಿ? ನಾವು ಫೈನ್ ತುಂಬ್ತಾವು, ನೀವ್ ಯಾಕೆ ಬೇದ್ರ ಅವ್ರನ್ನ? ನೀವ್ ಬೇದಿದ್ ಹೇಳ್ರಿ, ನೀವ್ ಬೇದಿದ್ ಹೇಳ್ರಿ, ಆಮೇಲೆ ತುಂಬ್ತಾವ ಬಿಡಂಗ್ ಬೇಡ. ನೀವು ಕ್ಷಮಾಪಣೆ ಹೆಣ್ಮಕ್ಳು ಅಂತ ನಾವು ತುಮ್ಮತ್ ಪಡಕತ್ತರ, ನಮ್ಗೆ ಏನು ಮನೆ ಮಾತಾಡ್ತೀರಿ? ಇಲ್ಲೇ ನಮ್ ಕುಳಿ ಹೇಳ್ಸಕ್ ಬಂದಿಲ್ಲ, ಇಲ್ಲೇ ಹರಿಯಾಕ್ ಮಾತಾಡ್ತಾರೋ ಅಲ್ಲ ಹಿಂಗ್ ಮಾತಾಡ್ತಾರ. ಅಲ್ಲ ಮನ್ಯಾಗ ಅಣ್ಣ ತಮ್ಮ ಅಕ್ಕ ಇಲ್ಲ ಇವ್ರಿಗೆ ನಾ ಹೇಳ್ತೇನಲ್ಲ ಈಗ ತಿಳ್ಕೊಳಷ್ಟ. ಈಗ ಏಟ ಮಂದಿ 3 ಮಂದಿ ಬಂದ್ರಿ ಬಂದಿರಿ ನೀವು, ಈಗ ರಶೀದ್ ಕೊಟ್ಟಾರ ನಾ ಕೋರ್ಟ್ಗೆ ತುಂಬ್ತಾರಲ್ಲ ಅದನ್ನ ಫೀ ಈಗ ನಾವು ಕೋರ್ಟ್ ಹೋಗಿ ತುಂಬ್ತಾ ಬಂದಿದ್ವಿ ಮತ್ತೆ 10 ರೂಪಾಯಿನ ನೀವು ಯಾವ ಸಂಖ್ಯೆ ಏನಂತ ಹೇಳ್ರಿ, ನಾವು ಅಲ್ಲಿ ಹೋಗಿ ತುಂಬ್ತಾವ. ನೋಟಿಸ್ ಹೋಗಿ ತುಂಬ್ತಾವ್ರಿ ಕೋರ್ಟ್ ಹೋಗಿ ಅವ್ರಿಗೆ ಮಾಡಿ ಮಾತಾಡ್ತಾ ಅಂದ್ರೆ ಮತ್ತೆ ನಮ್ ಮಾಡ್ಬೇಕು ಮಾತಾಡ್ತಾರೆ. ನೀವು ಮಾತಾಡ್ತಾರ ಮಾಡ್ರಿ ನೀವು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.